ವರಮಹಾಲಕ್ಷ್ಮಿ ವ್ರತವನ್ನು ಈ ವಸ್ತುಗಳಿಲ್ಲದೆ ಮಾಡಿದರೆ ಪೂಜೆಯ ಸಂಪೂರ್ಣ ಫಲ ಸಿಗುವುದಿಲ್ಲ. ಎಷ್ಟೇ ಮಡಿಯಿಂದ ನೀವು ವ್ರತವನ್ನ ಮಾಡಿದರೂ ವ್ಯರ್ಥವಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಮುಖ್ಯವಾಗಿ ಇಡಲೇಬೇಕಾದಂತಹ ವಸ್ತುಗಳು ಯಾವುವು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವಂತಹ ಈ ವಸ್ತುಗಳನ್ನು ಇಟ್ಟು ಪೂಜಿಸಿದರೆ ಸ್ವತಃ ಮಹಾಲಕ್ಷ್ಮಿ ದೇವಿಯು ಮನೆಗೆ ಬರ್ತಾಳೆ. ವರಗಳನ್ನ ನೀಡಿ ವರ್ಷ ಪೂರ್ತಿ ಮನೆಗೆ ಸಕಲ ಸಂಪತ್ತುಗಳನ್ನು ಕರುಣಿಸಿ ಅನುಗ್ರಹಿಸುವಂತಹ ವರಮಹಾಲಕ್ಷ್ಮಿ ದೇವಿಯ ಕೃಪೆಗಾಗಿ ಪೂಜೆಯಲ್ಲಿ ತಪ್ಪದೆ ಒಂದಾದರೂ ಎಳನೀರನ್ನ ಇಡಲೇಬೇಕು. ಇದರಿಂದ ಮಹಾಲಕ್ಷ್ಮಿ ದೇವಿಯು ಸಂತಸಗೊಂಡು ಕೋರಿದ ವರಗಳನ್ನ ನೀಡಿ ಅನುಗ್ರಹಿಸುತ್ತಾಳೆ. ಎಳನೀರನ್ನ ಇಟ್ಟು ಪೂಜಿಸುವುದರ ಜೊತೆಗೆ ಹಸುವಿನ ಹಾಲು, ಹಸುವಿನ ತುಪ್ಪವನ್ನು ಮರೆಯದೆ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಕೊಳ್ಳಬೇಕು. ನಮ್ಮ ಪುರಾಣಗಳಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ದೇವಿಯು ಬಿಲ್ವಪತ್ರೆ ಮರದಲ್ಲಿ ನೆಲೆಸಿದ್ದಾಳೆ ಎಂದು ವಿವರಿಸಲಾಗಿದೆ. ಆದ್ದರಿಂದ ವರಮಹಾಲಕ್ಷ್ಮಿ ವ್ರತದಲ್ಲಿ ಎಷ್ಟೋ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿ ಪೂಜಿಸಿದರೂ ಕೂಡ ಬಿಲ್ವಪತ್ರೆ ಇಲ್ಲದೆ ವ್ರತವನ್ನ ಪೂರ್ಣ ಮಾಡಬಾರದು. ನೀವು ಎಷ್ಟು ಬಿಲ್ಪತ್ರೆಗಳನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತೀರೋ ಅಷ್ಟೇ ಸಂತಸದಿಂದ ವರಮಹಾಲಕ್ಷ್ಮಿ ದೇವಿಯು ಕುಟುಂಬಕ್ಕೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಜೀವನ ಪೂರ್ತಿ ಬಡತನ ಬಾರದಂತೆ ರಕ್ಷಣೆ ನೀಡ್ತಾಳೆ. ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಬಿಲ್ಪತ್ರೆಗಳಿಂದ ಮಹಾಲಕ್ಷ್ಮಿ ದೇವಿಗೆ ತಪ್ಪದೆ ಪೂಜೆ ಮಾಡಿಕೊಳ್ಳಿ. ಇನ್ನು ಶ್ರೀ ಸೂಕ್ತದಲ್ಲಿ ತಿಳಿಸಿರುವ ಹಾಗೆ ಮಹಾಲಕ್ಷ್ಮಿ ದೇವಿಯು ಬರುವಾಗ ಮುಂದೆ ಅಶ್ವಗಳು ಅಂದರೆ ಕುದುರೆಗಳು, ಮಧ್ಯಭಾಗದಲ್ಲಿ ರಥದಲ್ಲಿ ಮಹಾಲಕ್ಷ್ಮಿ ದೇವಿಯು, ದೇವಿಯ ರಥದ ಅಕ್ಕಪಕ್ಕದಲ್ಲಿ ಎರಡೂ ಭಾಗದಲ್ಲಿ ಆನೆಗಳು ಬರುತ್ತಿರುತ್ತವೆ. ಆದ್ದರಿಂದ ಈ ಬಾರಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಅಮ್ಮನವರು ಅಶ್ವಗಳ ಜೊತೆ ಗಜಗಳ ಜೊತೆ ನಮ್ಮ ಮನೆಗೆ ಬರುತ್ತಿದ್ದಾರೆಂದು ಭಾವಿಸಿ ಅಮ್ಮನವರನ್ನ ಪೂಜಿಸುತ್ತಾ ನಿಮ್ಮ ಮನೆಗೆ ಸ್ವಾಗತ ಮಾಡಬೇಕು. ಮರದಲ್ಲಿ ಮಾಡಿರುವಂತಹ ಅಶ್ವ ಅಥವಾ ಗಜಗಳ ಬೊಂಬೆಗಳನ್ನು ಇಟ್ಟು ವರಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಿ. ಅದು ಸಾಧ್ಯವಾಗೋದಿಲ್ಲ ಅಂದರೆ ಅಮ್ಮನವರ ಬಲ ಹಾಗೂ ಎಡ ಎರಡೂ ಕಡೆಯೂ ಅಶ್ವ ಹಾಗೂ ಗಜಗಳ ಸಂಕೇತವಾಗಿ ಎರಡು ಅರಿಶಿಣದ ಕೊಂಬುಗಳನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ. ಇದರಿಂದ ಮಹಾಲಕ್ಷ್ಮಿ ದೇವಿಯು ವಿಶೇಷವಾಗಿ ಅನುಗ್ರಹಿಸುತ್ತಾಳೆ. ತಾನೂ ಕೂಡ ಆನಂದವನ್ನ ಹೊಂದಿ ತನ್ನ ಭಕ್ತರಿಗೂ ಸಂತೋಷವನ್ನ ನೀಡುತ್ತಾಳೆ. ಅಮ್ಮನವರಿಗೆ ಇಡಬೇಕಾದಂತಹ ಫಲ ಯಾವುದು ಎಂದರೆ ಕದಲಿ ಫಲಪ್ರಿಯೆ ಅಂದರೆ ಬಾಳೆಹಣ್ಣು ದೇವಿಗೆ ಪ್ರಿಯವಾದಂತಹ ಹಣ್ಣು. ಆದ್ದರಿಂದ ಮರೆಯದೆ ಬಾಳೆಹಣ್ಣನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು. ದಾಳಿಂಬೆ ಹಣ್ಣು ಕೂಡ ದೇವಿಗೆ ಪ್ರಿಯವಾದಂತಹ ಹಣ್ಣು ಆಗಿರೋದ್ರಿಂದ ಅಮ್ಮನವರ ಪೂಜೆಯಲ್ಲಿ ದಾಳಿಂಬೆಯನ್ನು ಕಡ್ಡಾಯವಾಗಿ ಇಡಬೇಕು. ಅಮ್ಮನವರಿಗೆ ಭೋಜನಕ್ಕೆ ಸಂಬಂಧಪಟ್ಟಂತಹ ಪತ್ರೆಯ ಬಗ್ಗೆ ನೋಡೋದಾದರೆ ಅದು ರಂಭಾ ಪತ್ರೆ ಅಂದರೆ ಬಾಳೆ ಎಲೆ. ಆದ್ದರಿಂದ ಚೆನ್ನಾಗಿರುವಂತಹ ಬಾಳೆ ಎಲೆಗಳ ಮೇಲೆ ಎಲ್ಲ ಪದಾರ್ಥಗಳನ್ನು, ಸಿಹಿ ತಿನಿಸುಗಳನ್ನು ವರಮಹಾಲಕ್ಷ್ಮಿ ದೇವಿಯ ಮುಂದೆ ಇಟ್ಟು ನೈವೇದ್ಯ ಮಾಡಬೇಕು. ಅಮ್ಮನವರಿಗೆ ಅತಿ ಮುಖ್ಯವಾಗಿ ನೀವು ನೀಡುವಂತಹ ವಸ್ತು ಅಥವಾ ಪದಾರ್ಥ ಎಂದರೆ ಅದು ಸೀರೆ. ನೀವು ಪ್ರೀತಿಯಿಂದ 100 ರೂಪಾಯಿಗಳನ್ನು ಕೊಟ್ಟು ಸೀರೆ ತಂದು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಅರ್ಪಿಸಿದರೂ ಕೂಡ ಅದು ಅಮ್ಮನವರಿಗೆ ಪ್ರಿಯವಾಗುತ್ತೆ. ಸೀರೆ ತರುವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕಿರಿಕಿರಿ ಮಾಡಿಕೊಂಡು ಜಗಳಗಳನ್ನು ಮಾಡಿಕೊಂಡು ಮನೆಗೆ ಸೀರೆಯನ್ನ ತರಬಾರದು. ನಿಮ್ಮ ಶಕ್ತಿಗೆ ಅನುಸಾರ ಅಮ್ಮನವರಿಗೆ ಭಕ್ತಿ ಪ್ರೀತಿಯಿಂದ ಸೀರೆಯನ್ನ ತಂದು ಉಡಿಸಿ ಅಥವಾ ಅರ್ಪಿಸಿ. ಮತ್ತಷ್ಟು ಶಕ್ತಿ ಇದೆ ಎನ್ನುವುದಾದರೆ ರೇಷ್ಮೆ ಸೀರೆಯನ್ನು ತಂದು ಅರ್ಪಿಸಿದರೂ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತವೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಇಡಬೇಕಾದಂತಹ ಅತಿ ಮುಖ್ಯವಾದ ವಸ್ತುಗಳಲ್ಲಿ ತಾಮ್ರವು ಒಂದು. ನಾವು ಪಠಿಸುವಂತಹ ಮಂತ್ರಗಳಿಗೆ ಶಕ್ತಿ ನೀಡುವುದು ತಾಮ್ರದ ಪಾತ್ರೆಗಳು. ಎಷ್ಟೋ ದೇವಸ್ಥಾನಗಳಲ್ಲಿ ನೋಡಿರ್ತೀರಾ, ಧ್ವಜಸ್ತಂಭ, ಗರುಡ ಕಂಬಗಳು ಕೂಡ ತಾಮ್ರದಿಂದ ತಯಾರಾಗಿರುತ್ತೆ. ಗರ್ಭಗುಡಿಯ ಒಳಗೆ ಇರುವಂತಹ ಪಾತ್ರೆಗಳಿಂದ ಹಿಡಿದು ಉತ್ಸವ ಮೂರ್ತಿಗಳು ಕೂಡ ತಾಮ್ರದ ಲೋಹವನ್ನ ಹೊಂದಿರುತ್ತವೆ. ನಾವು ಪಠಿಸುವಂತಹ ಮಂತ್ರಗಳಿಗೆ, ಕೋರಿಕೆಗಳಿಗೆ ಶಕ್ತಿ ನೀಡುವುದು ತಾಮ್ರ. ಆದ್ದರಿಂದ ತಾಮ್ರದ ಚೊಂಬು ತಪ್ಪದೆ ವರಮಹಾಲಕ್ಷ್ಮಿ ದೇವಿಯ ಪೂಜೆಯಲ್ಲಿ ಇಡಬೇಕಾಗುತ್ತೆ. ಅಮ್ಮನವರ ಪೂಜೆಗೆ ಇಡಲೇಬೇಕಾದಂತಹ ವಸ್ತು ಎಂದರೆ ಅದು ಪದ್ಮ ಅಂದರೆ ಪದ್ಮ ಪುಷ್ಪ, ಕಮಲದ ಪುಷ್ಪ. ಪದ್ಮದಲ್ಲಿ ಮಹಾಲಕ್ಷ್ಮಿ ದೇವಿಯು ಕುಳಿತು ತನ್ನ ಭಕ್ತರಿಗೆ ದರ್ಶನವನ್ನ ನೀಡುತ್ತಾಳೆ. ಆದ್ದರಿಂದ ಸಾಧ್ಯವಾದಷ್ಟು ಕಮಲದ ಪುಷ್ಪಗಳನ್ನು ವರಮಹಾಲಕ್ಷ್ಮಿ ದೇವಿಯ ಅಲಂಕಾರಕ್ಕೆ ಬಳಸಿಕೊಳ್ಳಬೇಕು. ಲಕ್ಷ್ಮೀ ದೇವಿಗೂ ಕೂಡ ಕಮಲದ ಪುಷ್ಪವನ್ನ ಅರ್ಪಿಸಿ ನಮಸ್ಕಾರ ಮಾಡಬೇಕು. ಎಲ್ಲ ವಸ್ತುಗಳಿಗಿಂತ, ಎಲ್ಲ ಪದಾರ್ಥಗಳಿಗಿಂತ, ಎಲ್ಲರ ಭಕ್ತಿಗಿಂತ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವುದು ಆಕೆಯ ಪತಿ ಮಾತ್ರ. ಒಂದೇ ಮುಕುಂದ ಪ್ರಿಯ ಅಂದರೆ ತನ್ನ ಪತಿಯನ್ನು ಬಿಟ್ಟು ವರಮಹಾಲಕ್ಷ್ಮಿ ದೇವಿಯು ಅಂದರೆ ಮಹಾಲಕ್ಷ್ಮಿ ದೇವಿಯು ಎಲ್ಲಿಗೂ ಬರುವುದಿಲ್ಲ. ತನ್ನ ಪತಿಗಿಂತ ಇಷ್ಟವಾಗುವುದು ಆಕೆಗೆ ಮತ್ತೊಂದಿಲ್ಲ. ಆದ್ದರಿಂದ ವರಮಹಾಲಕ್ಷ್ಮಿ ವ್ರತ ಎಂದರೆ ಕೇವಲ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸುವುದಲ್ಲ, ಸಾಕ್ಷಾತ್ ವಿಷ್ಣು ದೇವರನ್ನ ಪೂಜಿಸುತ್ತಾ ವರಮಹಾಲಕ್ಷ್ಮಿ
ಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಪ್ರಸನ್ನಗೊಳಿಸಬೇಕು. ನೀವು ಅಷ್ಟೇ, ನಿಮ್ಮ ಗಂಡ ಎಷ್ಟೇ ಕೋಪ ಮಾಡಿಕೊಂಡರೂ ಆಗೋದಿಲ್ಲ ಅಂದರೂ ಕೂಡ ತಪ್ಪದೆ ಲಕ್ಷ್ಮಿ ವ್ರತದಲ್ಲಿ ಇಬ್ಬರೂ ಸೇರಿ ಪೂಜೆಯನ್ನು ಮಾಡಿಕೊಳ್ಬೇಕು. ಗಂಡ ಹೆಂಡತಿ ಇಬ್ಬರು ಕುಳಿತು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ ಲಕ್ಷ್ಮಿ ವಿಷ್ಣು ಇಬ್ಬರ ಅನುಗ್ರಹವು ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ. ಲಕ್ಷ್ಮಿ ಹಾಗೂ ನಾರಾಯಣರ ರೂಪದಲ್ಲಿ ನೀವು ಕೂಡ ವಿಶೇಷವಾಗಿ ವ್ರತವನ್ನು ಇಬ್ಬರು ಸೇರಿ ಆಚರಿಸಬೇಕು. ವರಮಹಾಲಕ್ಷ್ಮಿ ವ್ರತದಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬೇಡಿ. ದೇವಿ ತುಂಬಾ ಚೆನ್ನಾಗಿ ಕಾಣಬೇಕು ಎಂಬ ಕುರುಡು ಆಸೆಗೆ ವಿವಿಧ ಬಣ್ಣಗಳ ಲೈಟನ್ನು ದೇವಿಯ ಮುಖಕ್ಕೆ ನೇರವಾಗಿ ಬೀಳುವಂತೆ ಹಾಕಬಾರದು. ಚಿಕ್ಕದಾಗಿ ಕಳಶ ಇಟ್ಟು ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಮಹಾಲಕ್ಷ್ಮಿ ದೇವಿಗೆ ಬೇಡಿದರೆ ಸಾಕು. ಯಾವ ಆಡಂಬರ ಇಲ್ಲದೆ ಈ ವರ್ಷದಿಂದ ಹಬ್ಬ ಮಾಡಲು ಆರಂಭಿಸಿ. ಹಬ್ಬ ವ್ರತಗಳೆಂದರೆ ಜನರನ್ನು ಮೆಚ್ಚಿಸುವಂತಹ ಕಾರ್ಯವಲ್ಲ, ಅದು ಭಗವಂತನಿಗೆ ನಾವು ಹತ್ತಿರವಾಗಲು ಸಿಗುವಂತಹ ಅವಕಾಶ. ನಮ್ಮನ್ನು, ನಮ್ಮ ಕುಟುಂಬವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಿಗುವಂತಹ ಏಕೈಕ ದಿನ. ಕುಟುಂಬ ಸಮೇತರಾಗಿ ದೇವಿಗೆ ಕೈ ಮುಗಿದು ಬೇಡಿಕೊಳ್ಳುವಂತಹ ದಿನ. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ವ್ರತದಲ್ಲಿ ಕಳಶದ ಅಕ್ಕಪಕ್ಕ ಯಾವ ವಸ್ತುವನ್ನು ಇಡಬೇಕು, ಯಾವೆಲ್ಲ ಪದಾರ್ಥಗಳನ್ನು ದೇವಿಗೆ ಅರ್ಪಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯನ್ನು ಯಾವ ದಿಕ್ಕಿನಲ್ಲಿ ಕೂರಿಸ್ಬೇಕು, ಯಾವ ಬಣ್ಣದ ಸೀರೆಯನ್ನು ಅರ್ಪಿಸಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ.